ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಯಾರು ನಿಲ್ತಾರೆ ಅಥವಾ ಬಿಜೆಪಿಗೆ ಬಿಟ್ಟು ಕೊಡ್ತಾರಾ ಈ ಪ್ರಶ್ನೆ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ವತಃ ಕ್ಯಾಂಡಿಡೇಟ್ ಆಗಬಹುದು ಅಂತಿತ್ತು. ಆದರೆ ನಿಖಿಲ್ ಅವರು ಕಂಡು ಬಂದರು, ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನೋ ವಿಷಯ ಇತ್ತು. ಆದರೆ ಈಗ ಕಾಂಗ್ರೆಸ್ನ ಮದ್ದೂರು ಶಾಸಕರು ಕದಲೂರು ಉದಯ್ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಯಾರು ಗಂಡಸರಿಲ್ವೇನ್ರಿ? ಮದ್ದೂರು ಮಂಡ್ಯದಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಯಾರು ಬೇರೆಯವರು ಇಲ್ವಾ? ನಿಖಿಲ್ ವಿರುದ್ಧ ಶಾಸಕ ಉದಯ್ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ಲೀಡರ್ ಮಕ್ಕಳೇ ನಿಲ್ಬೇಕಾ? ಇಲ್ಲಿ ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಯಾಕೆ ಸ್ಪರ್ಧಿಸಬೇಕು ಅಂತ ಕೇಳ್ತಿದ್ದಾರೆ. ಮೇ ಬಿ ಇದು ಜೆಡಿಎಸ್ ಲೀಡರ್ಗೆ ಅನ್ವಯ ಆದ್ರೆ ಓಕೆ. ಕಾಂಗ್ರೆಸ್ನಲ್ಲಿನ ಲೀಡರ್ಗಳ ಮಕ್ಕಳು ಟಿಕೆಟ್ಗಾಗಿ ಕಾಯ್ತಿರೋದು, ಇಲ್ಲಿವರೆಗೂ ಸ್ಪರ್ಧೆ ಮಾಡಿರೋದಿದೆಯಲ್ಲ, ಅದಕ್ಕೆಲ್ಲ ಅನ್ವಯ ಆಗ್ಬಿಟ್ರೆ ದೊಡ್ಡದೊಂದು ಬೆಂಕಿ ಬೀಳುತ್ತೆ ಈ ಹೇಳಿಕೆಯಿಂದ. ಕುಮಾರಸ್ವಾಮಿ ಅವರ ಕುಟುಂಬದವರೇ ಇಲ್ಲಿ ನಿಲ್ಲಬೇಕಾ? ಅವರ ಕುಟುಂಬದವರೇ ಈ ಜಿಲ್ಲೆಗೆ ಬರಬೇಕಾ? ಯಾರೇ ಬಂದು ಸ್ಪರ್ಧಿಸಿದ್ರು ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಕದಲೂರು ಉದಯ್ ಅವರ ಹೇಳಿಕೆ ಇದು. ಬರೀ ಲೀಡರ್ ಮಕ್ಕಳೇ ನಿಲ್ಬೇಕಾ? ಮದ್ದೂರು ಮಂಡ್ಯದಲ್ಲಿ ಬೇರೆ ಯಾರು ಗಂಡಸರಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಭ್ಯರ್ಥಿಗಳಿಲ್ವಂತ, ಯಾಕೆ ನಮ್ಮಲ್ಲಿ ಯಾರು ಗಂಡಸರಿಲ್ವಂತ, ಅಭ್ಯರ್ಥಿಗಳಿಲ್ವಂತ, ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು? ನಿಂತ್ಕೊಳ್ಳಿ, ನಮ್ಮಲ್ಲಿ ಸಮರ್ಥರು ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ? ಕಾರ್ಯಕರ್ತರು ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ? ಆಗಿದ್ರೆ ಲೀಡ್ರ್ ಮಕ್ಕಳೇ ಬರಬೇಕಾ? ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ? ಸಲುವಾಗಿ ಅವಕಾಶ ಕೊಡಿ, ಸ್ಥಳೀಯರಿಲ್ವಾ ಕಾರ್ಯಕರ್ತರು? ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾವು ಸಮರ್ಥವಾದ ಅಭ್ಯರ್ಥಿಯಾಗಿ ಚುನಾವಣಾ ಫಲಿತಾಂಶ ಹಣದಿಂದನೇ ಗೆಲ್ಲಬೇಕು ಅಂತ ಅಭ್ಯರ್ಥಿ ತರ್ತಾ ಇದ್ದಾರೆ ಅಂತ ಆರೋಪ. ಪ್ರಶ್ನೆ ಇಲ್ಲ ರೀ. ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು, ಜನ ಅದನ್ನ ಮತವನ್ನು ಹಾಕಿ ಗೆಲ್ಲಿಸುವಂಥದ್ದು. ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಇದೇ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕನಿಗೆ ಜೆಡಿಎಸ್ನ ಕಾರ್ಯಕರ್ತರ ಬಗ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಯಾಕೆ ಅವರ ಪಕ್ಷದ ರಾಜಣ್ಣ ಅವರ ಪುತ್ರನ ಭವಿಷ್ಯಕ್ಕಾಗಿ, ಟಿ ಬಿ ಜಯಚಂದ್ರ ಅವರ ಪುತ್ರನ ಭವಿಷ್ಯಕ್ಕೆ, ಈಗ ಮಹದೇವಪ್ಪ ಅವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಹಿಂದೆ ಎಲೆಕ್ಷನ್ ನಿಂತಿದ್ದು, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅವರೆಲ್ಲ ಟ್ರೈ ಮಾಡ್ತಿರೋದು ಕಣ್ಣು ಕಾಣ್ಲಿಲ್ವಾ ಉದಯ್ ಅವರಿಗೆ? ಅಭಿಷೇಕ್, ಏನು ಶಾಸಕ ಉದಯ್ ಹೇಳಿರ್ತಕ್ಕಂಥ ಈ ಹೇಳಿಕೆ ಈಗ ರಾಜಕೀಯದಲ್ಲಿ ಭಾರಿ ಚರ್ಚೆನ ಹುಟ್ಟಾಗ್ತಾ ಇದೆ. ಯಾಕೆಂದ್ರೆ ಮದ್ದೂರಿನಲ್ಲಿ ಅಂದ್ರೆ ಈ ಕ್ಷಣದವರೆಗೂ ಡಿ ಸಿ ತಮ್ಮಣ್ಣ ಅವರು ಒಂದು ಹೇಳಿಕೆ ಕೊಡೋವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಇರ್ಲಿಲ್ಲ. ಯಾಕೆಂದ್ರೆ ಚುನಾವಣೆ ಆದ ನಂತರ, ಕಳೆದ ಚುನಾವಣೆ ಸೋತ ನಂತರ ಮಂಡ್ಯದಿಂದ ಅಂತರ ಕಾಯ್ಕೊಂಡಿದ್ರು. ಈಗ ಚುನಾವಣೆ ಹತ್ರ ಬರ್ತಿದ್ದಂಗೆನೆ ಈ ತಿಂಗಳು ಕೊನೆಯಿಂದ ಅವರು ಒಂದು ಜಿಲ್ಲಾದ್ಯಂತ ಪ್ರವಾಸ ಮಾಡ್ಲಿಕ್ಕೆ ಎಲ್ಲ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಿದ್ಧತೆಗೆ ಸಂಬಂಧಪಟ್ಟಂಗೆ ಮಾತನಾಡ್ತಕ್ಕಂಥ ಟೈಮ್ನಲ್ಲಿ ಡಿ ಸಿ ತಮ್ಮಣ್ಣ ಅವರು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಾನೆ ಹೇಳಿದ್ರು. ಸೊ ಅದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಇರೋದ್ರಿಂದ ನಿಖಿಲ್ ಬಹುತೇಕ ಜೆಡಿಎಸ್ ನ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗ್ಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ಟೈಮ್ಲಿ ಮದ್ದೂರು ಶಾಸಕರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜೆಡಿಎಸ್ ಕಾರ್ಯಕರ್ತರಿಲ್ವಾ ಅಥವಾ ಜೆಡಿಎಸ್ ಮುಖಂಡರಿಲ್ವಾ ಅಥವಾ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರು ಗಂಡಸಿಲ್ವಾ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿದೆ. ತಾವು ಹೇಳಿದಾಗೆ ಕಾಂಗ್ರೆಸ್ನಲ್ಲೇ ಬೇಕಾದಷ್ಟು ನಾಯಕರುಗಳು ಅವರವರ ಮಕ್ಕಳನ್ನ ರಾಜಕೀಯ ಭವಿಷ್ಯವನ್ನ ರೂಪಿಸಲಾಗಿ ಸಾಕಷ್ಟು ಚರ್ಚೆ ಅಥವಾ ಪ್ರಯತ್ನ ಬರ್ತಾ ಇರ್ತಕ್ಕಂಥ ಈ ಟೈಮ್ನಲ್ಲಿ ಇವರು ಉದಯ್ ಅವರು ಬೇರೆ ಪಕ್ಷದ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕುರಿತು ಈ ರೀತಿ ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ಈಗ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ. ಜೊತೆಗೆ ಅವ್ರ ಹೇಳಿಕೆಗೆ ಯಾವ ರೀತಿ ಭದ್ರಾಗಿರ್ತಾರೆ ಅಥವಾ ಏನಾದ್ರು ಸ್ಪಷ್ಟನೆ ಕೊಡ್ತಾರ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಅಭಿಷೇಕ್, ಥ್ಯಾಂಕ್ ಯು ರವಿ ಲಾಲಿಪಾಳ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.